ಹಾಯ್, ವೆಲ್ಕಮ್ ಟು ರಶ್ಮಿ ಅಭಿರುಚಿ ಕಿಚನ್. ನಾವು ಇವತ್ತು ಆಂಧ್ರ ಸ್ಪೈಸಿ ಪಾಲಕ್ ಪಪ್ಪು ಮಾಡ್ತಾಯಿದ್ದೀವಿ. ನೋಡೋಣ ಬನ್ನಿ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಆ ಕುಕ್ಕರ್ಗೆ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇವಾಗ ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಕ್ಲೀನಾಗಿ ತೊಳಿಬೇಕು. ಸೊಪ್ಪಲ್ಲಿ ಸ್ವಲ್ಪ ಒಂದೊಂದು ಸತಿ ಮಣ್ಣಿದ್ದು ಬಿಡುತ್ತೆ. ಸೊ ಚೆನ್ನಾಗಿ ತೊಳೆದು ಚೆನ್ನಾಗಿ ಹಚ್ಚಿ ಹಾಕ್ಕೊಳ್ಳಿ. ಈರುಳ್ಳಿ ಉದ್ದುದ್ದಗೆ ಹಚ್ಚಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಟೊಮ್ಯಾಟೊ 2 ಟೊಮ್ಯಾಟೊ ಉದ್ದುದ್ದಕ್ಕೆ ಹಚ್ಕೊಂಡಿರೋ ಟೊಮ್ಯಾಟೊ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 5 ಹಸಿಮೆಣ್ಸಿನ್ಕಾಯಿ ತಗೊಳ್ಳಿ. ಆ ಚಿಕ್ಕ ಲೋಟದಲ್ಲಿ ನಾನು 1.5 ಗ್ಲಾಸಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ತೂರ್ ದಾಲು ತೊಳೆದು ಹಾಕ್ತಾಯಿದ್ದೀನಿ ಬೇಳೆನ. ಸಖತ್ತಾಗಿರುತ್ತೆ ಇದು ಪಾಲಕ್ ಪಪ್ಪು. ಸ್ಪೈಸಿಯಾಗಿ ಮುದ್ದೆಗೆ, ಅನ್ನಕ್ಕೆ, ಚಪಾತಿ, ದೋಸೆಗೆ ಎಲ್ಲದಕ್ಕೂ ತಿನ್ಬೋದು. ಸೊಪ್ಪಿನ ಅಂಶ ಬೇರೆ ಇರುತ್ತೆ ಅಲ್ಲ, ತುಂಬ ಒಳ್ಳೆಯದು ಬಾಡಿಗೆ. ಮತ್ತು ಹುಣಸೆಹಣ್ಣು ನೋಡಿ, ಅಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು. ಆ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಬೇಳೆ ಸೊಪ್ಪು ಎಲ್ಲ ಬೇಯೋಕ್ಕೆ ನೋಡಿ, ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ತೀರಾ ನೀರು ಹಾಕ್ಕೊಂಬಿಡ್ಬೇಡಿ, ಅಷ್ಟು ಹಾಕ್ಕೊಂಡ್ರೆ ಸಾಕು. 3 ವಿಷಲ್ ಕೂಗಿಸ್ಕೊಬೇಕು ಕುಕ್ಕರಲ್ಲಿ. 3 ವಿಷಲ್ ಕೂಗಿಸಿ ವಿಷಲೆಲ್ಲ ಆರಿದ ಮೇಲೆ ನೋಡಿ ಈ ರೀತಿ ಆಗುತ್ತೆ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು. ಸ್ಮ್ಯಾಶರ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಕ್ಲೀನಾಗಿ. ಆಮೇಲೆ ಒಗ್ಗರಣೆಗೆ ಹಾಕೋದಷ್ಟೇ. ಸಖತ್ ಈಸಿ ರೆಸಿಪಿ. ಸಾಸಿವೆ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ ಆದಮೇಲೆ ಕರಿಬೇವಿನ ಸೊಪ್ಪು ಎಲ್ಲ ಚಟಪಟ ಅಂದು ಎಲ್ಲ ಆದಮೇಲೆ ಒಗ್ಗರಣೆ ಆಗಿದ್ದಂಗೆ ಅದು ಬೇಯಿಸ್ಕೊಂಡಿದ್ವಲ್ಲ ಸೊಪ್ಪು ಬೇಳೆ ಎಲ್ಲ, ಅದನ್ನು ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಬೇಕು. 2.5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕುದಿಬೇಕು, ಕುದ್ರೇ ಟೇಸ್ಟು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಆಗಬೇಕು. ಆಂಧ್ರ ಸ್ಪೈಸಿ ಪಪ್ಪು ರೆಡಿ.